ವಿಷಯಕ್ಕೆ ಸಂಬಂಧಿಸಿದಂತೆ ಜನವರಿ 13ರಂದು ಸತ್ಯಾಗ್ರಹವನ್ನು ನಡೆಸುವ ಬಗ್ಗೆ ಬುಧವಾರ ಶಿರಸಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಜಯಶೀಲ್ ಗೌಡ, ಹಾಲಪ್ಪ ಜಕ್ಕಣ್ಣನವರ್, ಉಷಾ ಹೆಗಡೆ, ಶಿವಾನಂದ್ ದೇಶಳ್ಳಿ, ಅನಿಲ್ ನಾಯ್ಕ್ ಶಿರಸಿ, ಹರೀಶ್ ಕರ್ಕಿ, ಜಿಎಸ್ ಹೆಗಡೆ, ಚಿದಾನಂದ ಹರಿಜನ್, ನಾಗರಾಜ್ ಜೋಶಿ ಇತರರು ಉಪಸ್ಥಿತರಿದ್ದರು. ಸಂಪೂರ್ಣವಾಗಿ ತೀರ್ಮಾನ ಆಗಿರುವಂಥದ್ದು, ಮೇಲೆ ಓದಲಾದ ಪ್ರಸ್ತಾವನೆಯಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ 100 ಹಾಸಿಗೆಯ ಕಟ್ಟಡವು ತುಂಬ ಹಳೆಯದಾಗಿರುತ್ತದೆ. ಈ ಆಸ್ಪತ್ರೆಗೆ ಅಕ್ಕಪಕ್ಕದ ತಾಲೂಕುಗಳಿಂದ ಸಿದ್ದಾಪುರ, ಹಾನಗಲ್, ಮುಂಡಗೋಡಗಳಿಂದ ರೋಗಿಗಳು ಬರುತ್ತಿದ್ದು, ಪ್ರತಿನಿತ್ಯ 350ರಿಂದ 400 ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದು, ಒಳ ಮತ್ತು ಹೊರ ರೋಗಿಗಳ ಚಿಕಿತ್ಸೆಗೆ ಈಗಿರುವ ಕಟ್ಟಡವು ಸಾಕಾಗುವುದಿಲ್ಲವೆಂದು ತಿಳಿಸಿದ್ದಾರೆ. ಸದರಿ ಆಸ್ಪತ್ರೆ ಹೊರ ರೋಗಿಗಳ ವಿಭಾಗವನ್ನು ಸುಮಾರು 108 ವರ್ಷಗಳ ಹಿಂದೆ ಹಾಲಿ ನಿರ್ವಹಿಸುತ್ತಿರುವಂಥ ಪ್ರಸ್ತುತಿ ವಿಭಾಗವನ್ನು ಮಾತಾಡಿದರೂ ಕೂಡ ಅದು ವ್ಯಾಲಿಡ್ ಅಲ್ಲ. ಆದ್ದರಿಂದ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಈ ವೇದಿಕೆಯಲ್ಲಿ ರಾಜಕೀಯವನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ರಾಜಕೀಯವನ್ನು ಮಾತಾಡಿ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. 44 ಕೋಟಿಯನ್ನು ತಾವು ತಂದಿದ್ದೇವೆ ಅಂತ ಹೇಳುವಂಥದ್ದು ದೊಡ್ಡ ಸುಳ್ಳು. 44 ಕೋಟಿ ತರುವಂಥ ಪ್ರಶ್ನೆಯೇ ಬರೋದಿಲ್ಲ. 112 ಕೋಟಿ ಟೆಂಡರ್ ಆದಮೇಲೆ ಒಬ್ಬ ಶಾಸಕ ಇರಲಿ ಇಲ್ಲದೇ ಇರಲಿ ಆ ಹಣ ಆಟೋಮೆಟಿಕ್ ಬರ್ತಾ ಇರ್ತದೆ. ಕೆಲಸ ಮಾಡಬೇಕು, ಆ ಗುತ್ತಿಗೆದಾರ ಆ ಬಿಲ್ಲನ್ನು ಹಾಜರು ಮಾಡಬೇಕು ಸಂಬಂಧಪಟ್ಟ ಇಲಾಖೆಗೆ, ಆ ಹಣ ಬರ್ತಾ ಇರ್ತದೆ. ಮತ್ತು ಇವ್ರು ತರೋದೇನಿದೆ? ಇವ್ರ ಕೈ ದುಡ್ಡನ್ನು ಯಾರು ಕೊಟ್ಟರು? ಇದು 44 ಕೋಟಿ ನಾವು ತಂದಿದ್ದೇವೆ ಅಂದರೆ ಒಂದೇ. ಇಲ್ಲಿ ನಮ್ಮ KSRTC ಡ್ರೈವರಿಗೆ ಸಂಬಳವನ್ನು ನಾನು ಕೊಟ್ಟಿದ್ದೇನೆ ಅಂತ, ಶಾಸಕರ ಅನುದಾನ ಕೊಟ್ಟಿದ್ದೇನೆ ಅಂದರೂ ಒಂದೇ ಅರ್ಥ ಬರ್ತದೆ. ಆದ್ದರಿಂದ ಈ 44 ಕೋಟಿ ತಂದಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಮಾನ್ಯತೆಯೇ ಇಲ್ಲ. 112 ಕೋಟಿ ಅದು ಬಿಲ್ಡಿಂಗಿಗೆ ಬಂದೇ ಬರುತ್ತೆ. ಇವತ್ತು ನಾಳೆ ಅದು ಬರಲೇಬೇಕು. ಯಾವತ್ತು ಈ ಒಬ್ಬ ಗುತ್ತಿಗೆದಾರ ಅಷ್ಟು ವರ್ಕನ್ನು ಮಾಡಿ ಬಿಲ್ ಸಬ್ಮಿಟ್ ಮಾಡಿದ ಮೇಲೆ ಅದು ಹಣ ಆಟೋಮೆಟಿಕ್ ಬಿಡುಗಡೆ ಆಗ್ತದೆ ಅನ್ನುವಂಥದ್ದು ನನ್ನ ಮಾತಿನ ಉದ್ದೇಶ. ಆದರೆ ಇತ್ತೀಚಿನ ದಿವಸದಲ್ಲಿ ಏನು ಅಪಾಯ ಆಗಿದೆ ಅಂತಂದರೆ, ಸರ್ಕಾರದ ಹಣ ಇಲ್ಲದೆ ಇರುವಂಥ ಕಾರಣ ತಮಗೆಲ್ಲ ಗೊತ್ತಿದೆ, ಗ್ಯಾರಂಟಿ ಯೋಜನೆಯಿಂದಾಗಿ ಸರ್ಕಾರ ದಿವಾಳಿ ಆದಂತೆ ಭಾಸ ಆಗ್ತಾ ಇದೆ. ಆದ್ದರಿಂದ ಸರಿಯಾಗಿ ಆತನ ಗುತ್ತಿಗೆದಾರನಿಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಆತಂಕದ ವಿಚಾರವಾಗಿದೆ. ಅಷ್ಟೇ ಬಿಟ್ಟರೆ ಈಗ ಸಮಸ್ಯೆ ಬಂದಿದೆ ಇಲ್ಲಿ. ಆ 30 ಕೋಟಿಯ ಪ್ರಸ್ತಾವನೆ ನೀವು ಕಳಿಸಿದಾಗ, ಟೆಂಡರಿಗೆ ಕಳಿಸಿದಾಗ, ಅಲ್ಲಿ ಅವರು ಸರ್ಕಾರ ಸಂಪೂರ್ಣವಾಗಿ ಹೇಳಿದೆ ಇದು ನಮಗೆ 30 ಕೋಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಟ್ ಮಾಡಬೇಕು ಅಂತ ನೋಡ್ತಾ ಇದೆ ಸರ್ಕಾರ. ಇದು ಆಲೋಚನೆ. ಅದಕ್ಕೆ ಹಣ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕಾಗಿ ನಾವು ಶಾಸಕರಿಗೆ ಹೇಳ್ತಾ ಇದ್ದೇವೆ, ಶಾಸಕರೇ ತಾವು ಸರ್ಕಾರದಲ್ಲಿ ಮಾತನಾಡಿ, ಇದು ನಿಮ್ಮ ತಪ್ಪು ಅಂತಲ್ಲ, ತಾವು ಮಾತನಾಡಬೇಕು. ತಾವು ಮಾತಾಡಿ ನಮ್ಮ ಏನು ಈ ಜಿಲ್ಲೆಗೆ, ನಮ್ಮ ಊರಿಗೆ ಏನು ಆಸ್ಪತ್ರೆ ಬರ್ತಾಯಿತ್ತು, ಬಡವರು ಫ್ರೀಯಾಗಿ MRI ಸ್ಕ್ಯಾನ್ ಮಾಡ್ಕೊಳ್ಬೋದಾಗಿತ್ತು. ನಮ್ಮ ಆ ಲೀಸ್ಟಲ್ಲಿದೆ 15 ಕೋಟಿ ರೂಪಾಯಿಯ MRI ಸ್ಕ್ಯಾನಿಂಗ್ ಮಿಷನ್ ಬಡವರಿಗೆ ಫ್ರೀಯಾಗಿ ಸಿಗ್ತಾಯಿತ್ತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥದ್ದು ಯಾವುದು? ಸರ್ಕಾರ ಇದು ಎಲ್ಲರಿಗೂ ಕೂಡ ಉಚಿತವಾಗಿ ಸಿಗುತ್ತೆ. 15 ಕೋಟಿ ರೂಪಾಯಿಯ MRI ಸ್ಕ್ಯಾನಿಂಗ್ ಮಿಷನ್ ಇದೆ. 1.7 ಅಂದರೆ 1.7 crores CT ಸ್ಕ್ಯಾನ್ ಮಿಷನ್ ಇದೆ. ಇಂತಹ ಆಧುನಿಕ ಉಪಕರಣಗಳಲ್ಲೂ ಕೂಡ ಇದೆ. ಆಮೇಲೆ ಹಾರ್ಟ್ ಆಪರೇಷನ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಟ್ರಾಮಾ ಸೆಂಟ್ರ್ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ ಎಲ್ಲವೂ ಕೂಡ ಕೈತಪ್ಪಿ ಹೋಗುವಂತಹ ಅಪಾಯ ಇದೆ. ಅದರಿಂದ ನಾನು ಸನ್ಮಾನ್ಯ ಶಾಸಕರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಶಾಸಕರೇ, ನಾವು ಯಾರೂ ಕೂಡ ತಮ್ಮ ವಿರೋಧಿಗಳಲ್ಲ, ನಾವೆಲ್ಲರೂ ಕೂಡ ನಿಮ್ಮ ಅಭಿಮಾನಿಗಳೇ. ತಾವು ನಮ್ಮೆಲ್ಲರೂ ಕೂಡ ಶಾಸಕರಾಗಿದ್ದೀರಿ. ನಿಮ್ಮ ಕೈ ಬಲಪಡಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದೇವೆ ವಿನಃ ತಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತಾ ಇಲ್ಲ. ತಾವು ದಯಮಾಡಿ ಸಿದ್ದರಾಮಯ್ಯವರ ಮುಂದೆ ಕೂತು, DK ಶಿವಕುಮಾರ್ ಅವರ ಮುಂದೆ ಕುಳಿತು, ಆರೋಗ್ಯ ಮಂತ್ರಿ ಆದಂತಹ ಗುಂಡೂರಾವರ ಮುಂದೆ ಕುಳಿತು, ಇದು ನಮ್ಮ ಹಕ್ಕು, ಯಾವ ಕಾರಣಕ್ಕೂ ಕೂಡ ತಾವು ಈ ಅನುದಾನವನ್ನು ಕಡಿತ ಮಾಡಬೇಡಿ ಅಂಥೇಳಿ ಗಟ್ಟಿಯಾಗಿ ಹೇಳಿ ಹಣವನ್ನು ತೆಗೆದುಕೊಂಡು ಬರುವಂಥ ಕೆಲಸವನ್ನು ತಾವು ಮಾಡಬೇಕು ಅಂಥೇಳಿ ಕೇಳ್ತಾ ಇದ್ದೇನೆ. ಮತ್ತು ನೋಡಿ, ನಾವು 13ನೇ ತಾರೀಕು ಉಪವಾಸವನ್ನು ಮಾಡ್ತೇವೆ ಅಂತ ನಾನು ಘೋಷಣೆ ಮಾಡಿದ್ದೇನೆ. ಒಬ್ಬ ಶಾಸಕ ಅಂದರೆ ಆತ ರಾಜ ಇದ್ದಂಗೆ, ನಾವೆಲ್ಲ ಪ್ರಜೆಗಳಿದ್ದ ಹಾಗೆ. ಪ್ರಜೆಗಳು ಉಪವಾಸ ಮಲ್ಕೊಂಡ್ರೆ, ಅದು ಉಪವಾಸ ಬಿದ್ದರೆ, ಅಥವಾ ಒಬ್ಬ ತಂದೆ ಆದವನಿಗೆ ಮಕ್ಕಳು ಉಪವಾಸ ಬಿದ್ದರೆ ತಂದೆ ಆದವನು ಕೂಡ ಕ್ಷಮಿಸೋದಿಲ್ಲ ಅಥವಾ ಸಹಿಸೋದಿಲ್ಲ, ರಾಜನು ಕೂಡ ಆ ಪ್ರಜೆಗಳು ಉಪವಾಸ ಇದ್ದು ಸಹಿಸೋದಿಲ್ಲ. ನಾನು ಖಂಡಿತವಾಗಿ ವಿಶ್ವಾಸ ಇದೆ, ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕರು 13ನೇ ತಾರೀಕಿಗೆ ನಮ್ಮ ಘಟನಾ ಸ್ಥಳಕ್ಕೆ ನಮ್ಮ ಯಾರೂ ನಿರ್ಮಾಣ ಮಾಡಿಕೊಳ್ಬಾರ್ದು. ನಾವೆಲ್ಲ ಶಾಸಕರ ಅಭಿಮಾನಿಗಳು, ಬೆಂಬಲಿಗರು ಈ ಆಸ್ಪತ್ರೆಯ ವಿಷಯವಾಗಿ ಅವ್ರ ಕೈ ಬಲಪಡಿಸಬೇಕು. ತನ್ಮೂಲಕ
ನಮ್ಮ ಈ ಸಮಸ್ತ ಜನರಿಗೆ ಒಂದು ವ್ಯವಸ್ಥಿತ ಆಸ್ಪತ್ರೆ ಆಗಬೇಕು ಅನ್ನೋ ಹೋರಾಟ ಬಿಟ್ಟರೆ ಅದರಲ್ಲಿ ಯಾರೋ ಭೀಮಣ್ಣ ನಾಯಕರಿಗೆ ವಿರುದ್ಧವಾಗಿ ನಾವು ಇಲ್ಲವೇ ಇಲ್ಲ. ಅದಲ್ಲದೆ ಒಂದೇನೆಂದರೆ ಕಟ್ಟಡ 80% ಆದ ನಂತರ ಉಳಿದ ಸಾಮಗ್ರಿಗಳು ವೈದ್ಯರು ಎಲ್ಲದೂ ಬರಬೇಕು ಅನ್ನೋದು ಆ ಒಂದು ಸರ್ಕಾರದ ನಡಾವಳಿಯಲ್ಲಿದೆ. ರಾಜ್ಯಪಾಲರ ಆಜ್ಞೆಯ ಮೇರೆ ಅನುಸಾರ ಅವರು ಪ್ರಧಾನ ಕಾರ್ಯದರ್ಶಿಗಳು ಯಾರೋ ಸಹಿಯನ್ನು ಹಾಕಿದ್ದಾರೆ. ಒಂದೇ ಇದೊಂದು ಯೋಜನೆ ರೂಪಿತವಾಗಿ ಅದು ಅಂದೇ ಸರ್ಕಾರದಲ್ಲಿದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮುಖಾಂತರ ಬರಲಿ ಅಥವಾ ಅದನ್ನು ಮುಂದುವರಿಸ್ಕೊಂಡು ಹೋಗುವ ಜವಾಬ್ದಾರಿ ಜನ ಇಂದು ನಮ್ಮ ಭೀಮಣ್ಣ ನಾಯಕರು ಕೊಟ್ಟಿದ್ದಾರೆ, ಅವರಾಗಲಿ. ಅದರ ಸ್ವರೂಪ ಏನೈತಿ ಬದಲಾಗಬಾರ್ದು. ಯಾಕಂದರೆ ಒಂದು ರಾಣಿ ಜೇನು ತಂದು ಇಟ್ಬಿಟ್ರೆ ಉಳಿದ ಎಲ್ಲ ಹುಳುಗಳು ಅಲ್ಲಿ ಬಂದು ಸೇರ್ತಾವೆ ಅನ್ನೋ ರೀತಿಯಿಂದ ಅಲ್ಲಿ ಎಲ್ಲ ಸೂಪರ್ ಸ್ಪೆಷಾಲಿಟಿ ಡಾಕ್ಟ್ರುಗಳು, ಅದು ಹಾರ್ಟ್ಗಿರ್ಬೋದು, ಬೇರೆ ಬೇರೆ ಇದಕ್ಕೆಲ್ಲ ಇರ್ಬೋದು, ಆ ಉಪಕರಣಗಳು ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವ ಮೂಲಭೂತ ಏನು ಕಟ್ಟಡನೇ ಎದ್ದು ನಿಂತುಬಿಟ್ಟೈತಿ. ಒಂದು ಎಲ್ಲ ಮಾತಾಡ್ಕೊಂಡು ಒಂದು ಸೊಸಿ ತಂದು ಇಟ್ಬಿಟ್ಟಾರ. ಈಗ ಅದು ಬೀಗ್ರೊಳಗೆ ಗಂಡಿನ ಕಡೆ ಒಂಥರ ಹೆಣ್ಣಿನ ಕಡೆ ಒಂಥರ ಹೇಳ್ತಾ ಆ ಸೊಸೆಯನ್ನು ಆಸ್ಪತ್ರೆನ ಸಣ್ಣಕ್ಕೆ ಮಾಡಬಾರ್ದು, ಅಲ್ಲಿ ವ್ಯವಸ್ಥೆಗಳನ್ನು ಕಡಿಮೆ ದರ್ಜೆಗಿಳಿಸೋದು, ಯಾವುದೋ ಹಣಕಾಸಿನ ತೊಂದರೆಯಿಂದ ಆಗಬಾರ್ದು. ಹೈಟೆಕ್ ಆಸ್ಪತ್ರೆ ಬಗ್ಗೆ ಬಂದಿರತಕ್ಕಂಥ ವಿಷಯ, ಹಿಂದಿನ ಸರ್ಕಾರದಲ್ಲಿ 142 ಕೋಟಿಯನ್ನು ಮಂಜೂರಿ ಮಾಡಿದ ಬಗ್ಗೆ, ಅದರ ಬಗ್ಗೆ ಸಂವಿಧಾನಬದ್ಧವಾಗಿ ಏನೇನು ಆಗಬೇಕಿತ್ತು ಅದನ್ನೆಲ್ಲ ಮಾಡಿ ಆಗಿದೆ. ನಾವು ಆ ಮಾಹಿತಿಯನ್ನು ಕಲೆ ಹಾಕಬೇಕಿದ್ರೆ ಮಾಹಿತಿ ಹಾಕಿನಲ್ಲೋ ಅಥವಾ ಬೇರೆ ರೀತಿಯಲ್ಲಿ ನಾವು ಆ ಮಾಹಿತಿಯನ್ನು ತಗೊಳ್ಬೇಕಾಗ್ತದೆ. ಆದರೆ ಸಂವಿಧಾನಬದ್ಧವಾಗಿ ಆಯ್ಕೆಯಾದ ಶಾಸಕರಿಗೆ ಅದು ಸುಲಭ ಇದೆ. ಆ ಮಾಹಿತಿಯನ್ನು ಅವರು ತೆಗೆಸಿ ನೋಡಬೇಕು. ಇಲ್ಲೇನು ಹೋರಾಟಗಾರರು ಇವತ್ತೇ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಸುಳ್ಳು ಆಪಾದನೆಯನ್ನು ಮಾಡ್ತಾ ಇದ್ದಾರೋ ಹೀಗೆ ಅದನ್ನು ನೋಡಿದಾಗ ಅವರಿಗೆ ಮನವರಿಕೆ ಆಗ್ತದೆ. ಇಲ್ಲಿ ಯಾವ ದುರುದ್ದೇಶನೂ ಇಲ್ಲ. ತಾವು ಕೂಡ ಬಡವರ ಪರವಾಗಿ ಬಡವರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ಅನೇಕ ವರ್ಷಗಳ ಹೋರಾಟದ ಮೂಲಕ ಇವತ್ತು ಶಾಸಕರಾಗಿದ್ದೀರಿ. ಎಲ್ಲರಿಗೂ ಶಾಸಕರಾಗೋದಕ್ಕಾಗೋದಿಲ್ಲ. ಅನೇಕ ಹೋರಾಟಗಳು ಜನಪರವಾಗಿ ತಾವು ಬಂದಿದ್ದರಿಂದ, ಜನರ ಮಧ್ಯೆ ಧ್ವನಿ ಎತ್ತಿದ್ದರಿಂದ ಇವತ್ತು ತಾವು ಶಾಸಕರಾಗಿದ್ದೀರಿ. ಇವತ್ತಿನ ಸರ್ಕಾರ ಕೂಡ ಹಾಗೇನೆ ಜನಪರವಾದ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಸರ್ಕಾರ. ಬಡವರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಇನ್ನು ನಾವು ಕೇಳ್ತಾ ಇರೋದು ಅದನ್ನೇ. ಇಲ್ಲಿ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು 30 ಕೋಟಿ ರೂಪಾಯಿ, 30ರಿಂದ 35 ಕೋಟಿ ರೂಪಾಯಿ ಯಂತ್ರೋಪಕರಣಗಳಿಗೆ, ಅಲ್ಲಿ ಬೇಕಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ಖರೀದಿ ಮಾಡಲಿಕ್ಕಾಗಿ ಕೊಟ್ಟಿರ್ತಕ್ಕಂಥ ಹಣ. ಆಸ್ಪತ್ರೆ ಕಟ್ಟಡ ಈಗಾಗಲೇ 80 ಭಾಗ ಕಟ್ಟಿಯಾಗಿದೆ. ಕಟ್ಟಬೇಕಿದ್ರೆ ಅದಕ್ಕೆ ಪೂರ್ವ ಸಮ್ಮತಿ ಇಲ್ಲದೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ತಯಾರಿ ಇದೆ. ವೈದ್ಯರಿಗಾಗಿ ಕೊಠಡಿಗಳನ್ನು ಕಟ್ಟಬೇಕು ಅಂತ ಇದೆ. ಎಲ್ಲದೂ ಇದ್ದಾಗ ಈಗ ಮತ್ತೆ ಅದು ಜಿಲ್ಲಾ ಆಸ್ಪತ್ರೆಯ ಅಲ್ಲ, 300 ಬೆಡ್ಗಳಲ್ಲ, 250 ಬೆಡ್ಗಳಲ್ಲ, ಅದು ತಾಲೂಕಾ ಆಸ್ಪತ್ರೆ ಅಂತಕ್ಕಂಥ ಹೇಳಿಕೆ ಬಂದಾಗ ಸಹಜವಾಗಿ ಎಲ್ಲರಿಗೂ ಆತಂಕ ಆಗ್ತದೆ. ಇಷ್ಟು ವರ್ಷ ಈ ಭಾಗದ ಜನ ಅನುಭವಿಸಿದ್ದು ಸಾಕು, ಸುತ್ತಮುತ್ತಲಿನ ತಾಲೂಕಿನ ಜನ ಅನುಭವಿಸಿದ್ದು ಸಾಕು. ಕಾಗೇರಿಯವರು ಕೂಡ ಅನೇಕ ವರ್ಷಗಳು ಶಾಸಕರಾಗಿ ಅವರ ಅನುಭವದ ಮೇಲೆ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನಿಸ್ತದೆ ನನಗೆ. ಅವರು ಎಲ್ಲೂ ನಾನು ಈ ರೀತಿಯ ಒಂದು ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ರ ಬಗ್ಗೆ ನನಗೆ ಗೊತ್ತಾಗಲಿಲ್ಲ.
ತಾವೆಲ್ಲರೂ ಕೂಡ ಸಿರ್ಸಿಯ ಆಸ್ಪತ್ರೆಗೆ ಬರತಕ್ಕಂಥ ರೋಗಿಗಳು ಹಾಗೂ ಅವ್ರ ಪ್ರಮಾಣವನ್ನು ನೋಡಿದ್ರೆ ಇದು ಆಗಲೇಬೇಕು ಅನ್ನೋಂಥ ಒತ್ತಾಯ ಅಥವಾ ಮನಸ್ಸಲ್ಲಿ ಎಲ್ಲರಿಗೂ ಇದೆ. ಆದರೆ ಅದು ನನಸಾಗಬೇಕು ಅಂತಂದ್ರೆ ಎಲ್ಲರ ಸಹಕಾರ ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಗ್ರಾಮಗಳಿಂದ ಹಳ್ಳಿಗಳಿಂದ ಒಂದು ಮನೆಗೆ ಒಬ್ಬರಂತೆ ಬಂದು ನಮ್ಮ ಈ ಹೋರಾಟದಲ್ಲಿ ಸಹಕಾರ ಕೊಡಬೇಕು. ಈ ಉಪವಾಸ ಸತ್ಯಾಗ್ರಹ ಬಹುಶಃ ಆಗೋದಕ್ಕಿಂತ ಮುಂಚೆನೇ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ನಮ್ಮಲ್ಲಿದೆ. ಆ ಒಂದು ಉಪವಾಸ ಸತ್ಯಾಗ್ರಹ ಮಾಡಿ ಜನರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಅನಂತಮೂರ್ತಿ ಅವರ ಹೆಗಡೆ ನೇತೃತ್ವದಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಸಿರಿಸಿಯ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಲ್ಲಿ, ಅದು ರೋಟರಿ ಇರ್ಬೋದು, ಇನ್ನರ್ಲಿ ಇರ್ಬೋದು, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾದವರು ಇರ್ಬೋದು, ಸ್ತ್ರೀ ಶಕ್ತಿ ಸಂಘಗಳಿರ್ಬೋದು, ಅಥವಾ ಎಲ್ಲರಲ್ಲೂ ಕೂಡ ಸಾಮಾನ್ಯ ಜನರು ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.